ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ರಾಮಾಯಣದ 8ನೇ ಎಪಿಸೋಡ್ನಲ್ಲಿ ತಾಟಕಿ ಸಂಹಾರದ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಲ್ಲೂ ಒಂದೇ ಒಂದು ಕೋರಿಕೆ ಏನಂತಂದರೆ, ರಾಮಾಯಣವನ್ನು ತಿಳ್ಕೊಳ್ಳೋದು ಅತ್ಯವಶ್ಯಕ ಆಗಿದ್ದು ದಯವಿಟ್ಟು ಎಲ್ಲರೂ ರಾಮಾಯಣವನ್ನು ಕೇಳಿ ಅಂತ ನಾನೊಂದು ಈ ವಿಡಿಯೋನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇನ್ನೊಂದೇನು ಅಂದರೆ, ರಾಮಾಯಣದ ನನ್ನ ಈ ವಿಡಿಯೋ ಒಳಗೆ ತುಂಬ ವ್ಯೂಸ್ ಕಮ್ಮಿ ಇದೆ. ಎಲ್ಲರೂ ಈ ಒಂದು ವಿಡಿಯೋನ ಕೇಳಿ ಹಾಗೆಯೇ ಎಲ್ಲರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ತಾಟಕಿ ಸಂಹಾರನ ಮುಂದುವರಿಸೋಣ. ಗಂಗಾ ನದಿಯ ದಕ್ಷಿಣ ತೀರವನ್ನು ತಲುಪಿದ ರಾಮ, ಲಕ್ಷ್ಮಣರು ಮತ್ತು ವಿಶ್ವಾಮಿತ್ರರು ಒಂದು ನಿರ್ಜನವಾದ ದಟ್ಟ ಅರಣ್ಯವನ್ನು ತಲುಪಿದರು. ಆಗ ರಾಮರು, ಈ ನಿರ್ಜನವಾದ ಕಾಡು ನೋಡುಗರ ಹೃದಯದಲ್ಲಿ ಭಯ ಮೂಡಿಸುವಂತಿದೆ. ಇದು ಏಕೆಂದು ನನಗೆ ದಯವಿಟ್ಟು ತಿಳಿಸಿರಿ ಎಂಬುದಾಗಿ ವಿಶ್ವಾಮಿತ್ರರಲ್ಲಿ ಪ್ರಶ್ನಿಸಿದರು. ವಿಶ್ವಾಮಿತ್ರರು ಮೇಲ್ನೋಟಕ್ಕೆ ಅಸುರನಂತಿದ್ದ ವೃತ್ರಾಸುರನನ್ನು ಕೊಂದು ತನ್ನ ಪಾಪಕರ್ಮಗಳ ಪ್ರತಿಕ್ರಿಯೆಗಳ ಪರವಶನಾದ ಇಂದ್ರದೇವನನ್ನು ತನ್ನ ವೈಭವವನ್ನು ಕಳೆದುಕೊಂಡನು. ಅವನ ನೈಜ ಸ್ಥಿತಿಯನ್ನು ಪುನರ್ಸ್ಥಾಪಿಸಲು ಇಚ್ಛಿಸಿದ ದೇವತೆಗಳು ವೈದಿಕ ಮಂತ್ರಗಳಿಂದ ಸಶಕ್ತವಾಗಿರುವ ಗಂಗಾ ನದಿಯ ನೀರಲ್ಲಿ ಅವನಿಗೆ ಸ್ನಾನ ಮಾಡಿಸಿದರು. ನಂತರ ಇಂದ್ರನ ಕಲ್ಮಶಗಳನ್ನೊಂದಿದ್ದ ನೀರನ್ನು ಈ ಸ್ಥಳದಲ್ಲಿ ಚೆಲ್ಲಲಾಯಿತು ಎಂದರು. ಅವನ ಪಾಪಗಳ ಪ್ರಕ್ರಿಯೆಯನ್ನು ಸ್ವೀಕರಿಸಿದ ಈ ಭೂಮಿಯು ಅತಿ ಸಮೃದ್ಧವಾದ ದೇಶವಾಗುವಂತೆ ಇಂದ್ರನು ವರ ನೀಡಿದನು. ಹೀಗೆ ಮಲದ ಮತ್ತು ಕರುಷ ಎಂಬ 2 ಪ್ರಗತಿಪರ ರಾಜ್ಯಗಳು ಇಲ್ಲಿ ಸ್ಥಾಪಿತವಾದವು. ಬಳಿಕ ತಾಟಕ ಎಂಬ ಒಬ್ಬ ದುಷ್ಟ ರಾಕ್ಷಸಿಯು ಇಲ್ಲಿಗೆ ಬಂದು ಪ್ರಜೆಗಳನ್ನು ಭಯಗೊಳಿಸಲಾರಂಭಿಸಿದಳು. ಈ ರಾಕ್ಷಸಿಯು ಸುಂದನ ಎಂಬ ಒಬ್ಬ ರಾಕ್ಷಸನ ಪತ್ನಿಯಾಗಿದ್ದಳು. ಅವರ ಮಗನೇ ಮಾರೀಚ. ಈ ಮಾರೀಚನನ್ನು ಸಂಹರಿಸಲೆಂದೇ ನಾನು ನಿನಗೆ ಇಲ್ಲಿಗೆ ಕರೆತಂದಿರುವೆ ಎಂದರು. ಕ್ರಮೇಣವಾಗಿ ಇಲ್ಲಿಯ ನಿವಾಸಿಗಳು ತಾಟಕೆಯಿಂದ ಬಹಳಷ್ಟು ಪೀಡಿತರಾದಾಗ ಈ ಸ್ಥಳವು ನಿರ್ಜನವಾಯಿತು. ನನ್ನ ಪ್ರಿಯ ರಾಮನೇ, ಈ ರಾಕ್ಷಸಿಯನ್ನು ನೀನಿಂದು ಸಂಹರಿಸಿ ಈ ರಾಜ್ಯವನ್ನು ಅವಳ ದಬ್ಬಾಳಿಕೆಯಿಂದ ಮುಕ್ತಗೊಳಿಸಬೇಕೆಂದು ನಾನು ಬಯಸುತ್ತೇನೆ. ಈ ರಾಕ್ಷಸಿಯು ಜೀವಿತವಾಗಿರುವ ತನಕ ಈ ಅರಣ್ಯವನ್ನು ಪ್ರವೇಶಿಸುವ ಧೈರ್ಯವನ್ನು ಯಾರೂ ಮಾಡಲಾರರು. ಆಗ ಭಗವಾನ್ ರಾಮರು, ಶ್ರೇಷ್ಠ ಋಷಿಗಳೇ, ಇದು ನಿಮಗೆ ಸರಿ ಎನಿಸಿದರೆ ಈ ರಾಕ್ಷಸಿಯು ಇಷ್ಟು ಬಲಶಾಲಿಯಾದುದರ ಬಗ್ಗೆ ದಯವಿಟ್ಟು ವಿವರಿಸಿ ಎಂದರು. ಆಗ ವಿಶ್ವಾಮಿತ್ರರು ಉತ್ತರಿಸಲಾರಂಭಿಸಿದರು. ಹಿಂದೊಮ್ಮೆ ಸುಕೇತು ಎಂಬ ಒಬ್ಬ ಶಕ್ತಿಶಾಲಿ ಯಕ್ಷನಿದ್ದನು. ತನ್ನ ಕಠೋರವಾದ ತಪಸ್ಸಾಚರಣೆಗಳಿಂದ ಬ್ರಹ್ಮದೇವರನ್ನು ಒಲಿಸಿದ್ದ. ಸಂತಾನಹೀನನಾಗಿದ್ದ ಸುಕೇತುವು ಒಬ್ಬ ಪುತ್ರನಿಗಾಗಿ ಪ್ರಾರ್ಥಿಸಿದನು. ಆದರೆ ಬ್ರಹ್ಮದೇವನು ಅವನಿಗೆ ಒಬ್ಬ ಬಲಶಾಲಿ ಪುತ್ರಿಯನ್ನು ವರವಾಗಿ ನೀಡಿದನು. ಈ ಸುಂದರ ಬಾಲಕಿಗೆ ತಾಟಕ ಎಂಬ ಹೆಸರಿಡಲಾಯಿತು. ಬೆಳೆದು ದೊಡ್ಡವಳಾದ ಅವಳನ್ನು ಜಂಬನ ಮಗನಾದ ಸುಂದನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ನಂತರ ಸುಂದನಿಗೆ ಸಾಯುವಂತೆ ಶಪಿಸಿದ ಅಗಸ್ತ್ಯ ಋಷಿಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಆಶಿಸಿದ ತಾಟಕ ಮತ್ತು ಮಾರೀಚರು ಅವರನ್ನು ತಿಂದು ಹಾಕಬೇಕೆಂದು ಅವರತ್ತ ಧಾವಿಸಿದಾಗ ಅವರಿಬ್ಬರಿಗೂ ನರಭಕ್ಷಕರಾಗುವಂತೆ ಋಷಿಗಳು ಶಪಿಸಿದರು. ಹೀಗೆ ಸುಂದರಿಯಾದ ತಾಟಕೆಯು ಭಯಾನಕವಾಗಿ ಕಾಣುವ ನರಭಕ್ಷಕರ ರಾಕ್ಷಸಿಯಾಗಿ ಪರಿವರ್ತಿತಳಾದಳು. ಅಗಸ್ತ್ಯ ಋಷಿಗಳು ಈ ಸ್ಥಳದಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದುದರಿಂದ ಈ ಸ್ಥಳದಲ್ಲಿ ಗಲಭೆಯನ್ನುಂಟು ಮಾಡುವುದೇ ತಾಟಕೆಯ ಕಾರ್ಯವಾಗಿದೆ. ನನ್ನ ಪ್ರಿಯರಾಮನೇ, ತಾಟಕೆಯು ಸಂಪೂರ್ಣವಾಗಿ ದುಷ್ಟಳೆಂದು ನೀನು ಅರಿತುಕೊಂಡು ಸ್ತ್ರೀ ಹತ್ಯೆ ಎಂಬ ಎಲ್ಲ ಸಂಕೋಚಗಳನ್ನು ಬದಿಗಿಡಬೇಕು. ಈ ಪೂರ್ವದಲ್ಲಿ ವಿರೋಚನನ ಪುತ್ರಿಯು ಪೃಥ್ವಿಯನ್ನು ನಾಶಗೊಳಿಸಲು ಬಯಸಿದಾಗ ಇಂದ್ರನು ಅವಳನ್ನು ಸಂಹರಿಸಿದ್ದನ್ನು ಹಾಗೂ ಭೃಗುಮುನಿಯ ಪತ್ನಿಯು ಇಂದ್ರನನ್ನು ಕೊಲ್ಲಲು ಇಚ್ಛಿಸಿದಾಗ ಭಗವಾನ್ ಮಹಾವಿಷ್ಣುದೇವರು ಅವಳನ್ನು ಸಂಹರಿಸಿದ್ದನ್ನು ನೀನು ಸ್ಮರಿಸು. ಆದ್ದರಿಂದ ನೀನು ಎಲ್ಲ ಅಂಜಿಕೆಗಳನ್ನು ತೊರೆದು ನನ್ನ ಆಜ್ಞೆಯನ್ನು ಪಾಲಿಸಲು ಸಿದ್ಧನಾಗಬೇಕು ಎಂದರು. ಈ ಆಜ್ಞೆಯನ್ನು ಪಡೆದ ರಾಮನು ತನ್ನ ಬಿಲ್ಲಿನ ಎದೆಯನ್ನು ಝೇಂಕರಿಸಿದಾಗ ಅದರ ಅದ್ಭುತ ಶಬ್ದವು 4 ದಿಕ್ಕುಗಳಲ್ಲೂ ಪ್ರತಿಧ್ವನಿಸಿತು. ಅದನ್ನು ಕೇಳಿದವರೆಲ್ಲರಲ್ಲೂ ಭಯ ಮೂಡಿಸಿತು.
ಭಗವಾನ್ ರಾಮನೇ, ಧನುಷ್ ಝೇಂಕಾರವನ್ನು ಕೇಳಿದ ತಾಟಕೆಯು ಏಕಕಾಲದಲ್ಲಿ ಆಶ್ಚರ್ಯ ಮತ್ತು ಕ್ರೋಧಗಳನ್ನು ಅನುಭವಿಸಿದಳು. ಉನ್ಮತ್ತಳಾದ ಅವಳು ಶಬ್ದ ಬರುತ್ತಿದ್ದ ಸ್ಥಳದೆಡೆಗೆ ಧಾವಿಸಿದಳು. ಅವಳು ಸಮೀಪಿಸುತ್ತಿರುವುದನ್ನು ಕಂಡ ರಾಮರು, ಓ ಲಕ್ಷ್ಮಣನೇ, ಈ ವಿಕಾರವಾದ ಮತ್ತು ಬೃಹದಾಕಾರವಾದಂತಹ ಜೀವಿಯನ್ನು ನೋಡು. ಅವಳು ಎಷ್ಟು ಭಯಾನಕವಾಗಿರುವಳೆಂದರೆ ಅವಳನ್ನು ನೋಡುವ ಪುಣ್ಯವಂತ ಹೃದಯಗಳು ಕೂಡಲೇ ಛಿದ್ರಗೊಳ್ಳುತ್ತವೆ. ಆದರೂ ಈ ರಾಕ್ಷಸಿ ಒಬ್ಬ ಸ್ತ್ರೀಯಾಗಿರುವುದರಿಂದ ನಾನು ಅವಳನ್ನು ಕೊಲ್ಲುವುದಿಲ್ಲ. ಬದಲಾಗಿ ನಾನು ಅವಳ ಕೈಗಳನ್ನು, ಕಾಲುಗಳನ್ನು ಹಾಗೂ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸಿ ಅವಳನ್ನು ನಿರುಪದ್ರವಿಯನ್ನಾಗಿಸುವೆ. ಹಾಗೆ ನಿಷ್ಕ್ರಿಯಳಾಗುವಂತಹ ಅವಳು ಇನ್ನು ಮುಂದೆ ಹೆಚ್ಚು ಅಪರಾಧಗಳನ್ನು ಮಾಡಲಾರಳು ಎಂಬುದಾಗಿ ಉದ್ಗರಿಸಿದನು. ರಭಸದಿಂದ ಮುನ್ನುಗ್ಗಿದ್ದ ತಾಟಕೆಯು ಒಂದು ಧೂಳಿನ ಬಿರುಗಾಳಿಯನ್ನು ಸೃಷ್ಟಿಸಿದಾಗ ರಾಮ ಮತ್ತು ಲಕ್ಷ್ಮಣರಿಗೆ ಅರೆಕ್ಷಣ ಏನು ಕಾಣದಂತಾಯಿತು. ನಂತರ ತನ್ನ ಮಾಯಾಶಕ್ತಿಯನ್ನು ಉಪಯೋಗಿಸಿದ ಅವಳು ಕಲ್ಲುಗಳ ಮಳೆಗರೆಯದಳು. ತನ್ನ ಸಂಯಮವನ್ನು ಮರಳಿ ಪಡೆದ ರಾಮನು ಎಲ್ಲ ಕಲ್ಲು ಬಂಡೆಗಳನ್ನು ಒಡೆದು ಪುಡಿ ಪುಡಿ ಮಾಡಿ ಅವಳ ಕೈಗಳನ್ನು ಕೂಡಲೇ ಕತ್ತರಿಸಿದನು. ಅದೇ ಸಮಯದಲ್ಲಿ ಲಕ್ಷ್ಮಣನು ಅವಳ ಕಿವಿಗಳನ್ನು ಕತ್ತರಿಸಿದನು ಮತ್ತು ರಾಮನ ಒತ್ತಾಯದ ಮೇರೆಗೆ ಅವಳ ಮೂಗಿನ ತುದಿಯನ್ನೂ ಕತ್ತರಿಸಿದನು. ಆದಾಗ್ಯೂ ತನ್ನ ಮಾಯಾವಿ ಶಕ್ತಿಯನ್ನು ಉಪಯೋಗಿಸಿದ ತಾಟಕೆಯು ತಕ್ಷಣವೇ ಅದೃಶ್ಯಳಾದಳು. ಅವಳು ಪುನಃ ಕಲ್ಲುಗಳ ಮಳೆಗರೆಯಲಾರಂಭಿಸಿದಾಗ ಭಾವೋದ್ರಿಕ್ತರಾದ ವಿಶ್ವಾಮಿತ್ರರು, ಓಹೋ ರಾಮನೇ, ಮುಸ್ಸಂಜೆಯು ಶೀಘ್ರವಾಗಿ ಸಮೀಪಿಸುತ್ತಿದೆ. ಆ ಸಮಯದಲ್ಲಿ ರಾಕ್ಷಸರ ಶಕ್ತಿಯು ಅತಿಯಾಗಿ ವೃದ್ಧಿಸುವುದರಿಂದ ನೀನು ನಿನ್ನ ದಯಾಭಾವನೆಯನ್ನು ತೊರೆದು ತಾಟಕೆಯನ್ನು ತಕ್ಷಣವೇ ಸಂಹರಿಸಬೇಕೆಂದು ಪ್ರೇರೇಪಿಸಿದರು. ಬಳಿಕ ರಾಮನು ಬಾಣಗಳ ಮಳೆಗರೆಯಲಾರಂಭಿಸಿದನು. ಆಗ ತಕ್ಷಣವೇ ಕಾಣಿಸಿಕೊಂಡ ತಾಟಕೆಯು ಅವನತ್ತ ಧಾವಿಸಿದಳು. ಆದರೆ ವಿಚಲಿತನಾಗದಿದ್ದ ರಾಮನು ತನ್ನ ಬತ್ತಳಿಕೆಯಿಂದ ಒಂದು ಪ್ರಬಲವಾದ ವಿಶೇಷ ಚಿನ್ನದ ಬಾಣವನ್ನು ಆರಿಸಿಕೊಂಡು ಅದನ್ನು ರಾಕ್ಷಸಿಯ ಮೇಲೆ ಉಪಯೋಗಿಸಿದನು. ತಾಟಕೆಯು ಇಂದ್ರನ ವಜ್ರಾಯುಧದ ವೇಗದಲ್ಲಿ ಮುನ್ನುಗ್ಗಿದಳಾದರೂ ಆ ಪ್ರಜ್ವಲಿಸುತ್ತಿದ್ದ ಬಾಣವು ಅವಳ ಎದೆಯನ್ನು ಛೇದಿಸಿ ಅವಳು ಸಿಡಿಲಬ್ಬರದ ಶಬ್ದವನ್ನು ಮಾಡುತ್ತಾ ಸತ್ತು ನೆಲಕ್ಕೆ ಬೀಳುವಂತೆ ಮಾಡಿತು. ಆಗ ಸ್ವರ್ಗಲೋಕದಲ್ಲಿದ್ದ ದೇವತೆಗಳು ಜಯಘೋಷವನ್ನು ಕೂಗುತ್ತಾ ಪುಷ್ಪವೃಷ್ಟಿಯನ್ನು ಸುರಿದರು. ಗಂಧರ್ವರು ಹಾಗೂ ಅಪ್ಸರೆಯರು ಅತ್ಯಾನಂದಗಳಿಂದ ಹಾಡಲು ಮತ್ತು ಕುಣಿಯಲಾರಂಭಿಸಿದಾಗ ಶ್ರೇಷ್ಠ ಋಷಿಗಳು ಭಗವಾನ್ ರಾಮರ ಶೌರ್ಯವನ್ನು ಪ್ರಶಂಸಿಸಿದರು. ಇಂದ್ರನ ನೇತೃತ್ವದಲ್ಲಿದ್ದ ದೇವತೆಗಳು ವಿಶ್ವಾಮಿತ್ರರನ್ನು ಏಕಾಂತದಲ್ಲಿ ಭೇಟಿಯಾಗಿ, ಓಹೋ ಋಷಿಗಳೇ, ಮುಂದೆ ರಾಮನು ನಮ್ಮ ಪರವಾಗಿ ಬಹಳ ಮುಖ್ಯವಾದ ಕಾರ್ಯವನ್ನು ಕೈಗೊಳ್ಳುವುದರಿಂದ ದಿವ್ಯಾಸ್ತ್ರಗಳ ಬಗ್ಗೆ ನಿಮಗೆ ತಿಳಿದಿರುವ ಸಮಸ್ತ ಜ್ಞಾನವನ್ನು ನೀವು ಅವನಿಗೆ ದಾರಿ ಎರೆಯಬೇಕೆಂದು ಹೇಳಿದರು. ಹೀಗೆ ಹೇಳಿದ ದೇವತೆಗಳು ಅದೃಶ್ಯರಾದರು. ವಿಶ್ವಾಮಿತ್ರರು, ರಾಮ ಮತ್ತು ಲಕ್ಷ್ಮಣರು ಆ ರಾತ್ರಿಯನ್ನು ಅಲ್ಲೇ ಸಂತೋಷದಿಂದ ಕಳೆದರು. ಮರುದಿನ ಬೆಳಗ್ಗೆ ದಿವ್ಯಾಸ್ತ್ರಗಳ ಬಗ್ಗೆ ತಮಗೆ ತಿಳಿದಿದ್ದಂತಹ ಸಂಪೂರ್ಣ ಜ್ಞಾನವನ್ನು ವಿಶ್ವಾಮಿತ್ರರು ರಾಮನಿಗೆ ದಾರಿ ಎರೆದರು. ರಾಮನು ಈ ದಿವ್ಯಾಸ್ತ್ರಗಳ ಮಂತ್ರಗಳನ್ನು ಸ್ವೀಕರಿಸಿದಾಗ ತಮ್ಮ ವ್ಯಕ್ತಿಗತ ಸ್ವರೂಪದಲ್ಲಿ ಪ್ರತ್ಯಕ್ಷರಾದ ಅಸ್ತ್ರಗಳು, ಏ ರಾಮನೇ, ದಯವಿಟ್ಟು ಆದೇಶಿಸು, ನಿನಗಾಗಿ ನಾವು ಏನು ಸೇವೆಯನ್ನು ಮಾಡಬಹುದು ಎಂದು ಕೇಳಿದರು. ಅದಕ್ಕೆ ಉತ್ತರ ನೀಡಿದ ರಾಮನು, ನಾನು ನಿಮ್ಮನ್ನು ಸ್ಮರಿಸಿದಾಗ ನೀವು ನನ್ನ ಮುಂದೆ ಪ್ರಕಟವಾಗಬೇಕು, ಇದೇ ನನ್ನ ಕೋರಿಕೆ ಎಂದನು. ಈ ಆಜ್ಞೆಯನ್ನು ಪಡೆದ ಸಜೀವ ಅಸ್ತ್ರಗಳು ಅದೃಶ್ಯವಾದವು. ಬಳಿಕ ವಿಶ್ವಾಮಿತ್ರರು, ರಾಮ ಮತ್ತು ಲಕ್ಷ್ಮಣರು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಮರುದಿನ ಸಿದ್ಧಾಶ್ರಮವೆಂಬ ಹೆಸರಿನ ವಿಶ್ವಾಮಿತ್ರರ ಆಶ್ರಮವನ್ನು ಅವರು ಸಮೀಪಿಸಿದಾಗ ಆ ಪವಿತ್ರ ಕ್ಷೇತ್ರದ ಇತಿಹಾಸದ ಬಗ್ಗೆ ರಾಮನು ಋಷಿಗಳಲ್ಲಿ ಕೇಳಿದನು. ಆಗ ವಿಶ್ವಾಮಿತ್ರರು ಹೀಗೆ ವಿವರಿಸಿದರು. ಈ ಪೂರ್ವದಲ್ಲಿ ಸಿದ್ಧಾಶ್ರಮವು ಭಗವಾನ್ ವಾಮನನ ನಿವಾಸವಾಗಿತ್ತು. ಅವನು ಇಲ್ಲಿ ಸಾವಿರಾರು ಯುಗಗಳ ಕಾಲ ನೆಲೆಸಿದ್ದನು. ಒಮ್ಮೆ ಭಗವಾನ್ ವಾಮನನನ್ನು ಕಾಣಲು ಬಂದ ದೇವತೆಗಳು ಯಜ್ಞಾಚರಣೆಯಲ್ಲಿ ನಿರತನಾಗಿದ್ದ ಬಲಿ ಮಹಾರಾಜನನ್ನು ಭೇಟಿಯಾಗುವಂತೆ ಅವರಲ್ಲಿ ಕೋರಿದರು. 3 ಲೋಕಗಳನ್ನು ಜಯಿಸಿದ್ದ ರಾಕ್ಷಸ ರಾಜನ ರಾಜ್ಯವನ್ನು ಭಿಕ್ಷೆ ಬೇಡುವುದರ ಮೂಲಕ ವಾಮನ ದೇವನು ಕಸಿದುಕೊಳ್ಳಬೇಕೆಂದು ದೇವತೆಗಳು ಬೇಡಿಕೊಂಡರು.
ಅದೇ ಸಮಯದಲ್ಲಿ ಸಿದ್ಧಾಶ್ರಮಕ್ಕೆ ಬಂದ ಕಶ್ಯಪರು ಭಗವಾನ್ ವಾಮನನನ್ನು ಅತ್ಯಂತ ಭಕ್ತಿಯಿಂದ ಆರಾಧಿಸಿ ತಮ್ಮ ಪುತ್ರನಾಗಿ ಅವತರಿಸುವಂತೆ ಅವನಲ್ಲಿ ಪ್ರಾರ್ಥಿಸಿದರು. ಹಾಗೆ ಮಾಡಲು ಒಪ್ಪಿಕೊಂಡ ಭಗವಂತನು ಕಶ್ಯಪ ಮತ್ತು ಅದಿತಿಯರ ಕುಬ್ಜ ಬ್ರಾಹ್ಮಣ ಪುತ್ರನಾಗಿ ಅವತರಿಸಿದನು. 3 ಹೆಜ್ಜೆಗಳಷ್ಟು ಭೂಮಿಯನ್ನು ಭಿಕ್ಷೆ ಬೇಡುವ ನೆಪದಲ್ಲಿ ಬಲಿ ಮಹಾರಾಜನ ರಾಜ್ಯವನ್ನು ಕಸಿದುಕೊಂಡು ಅವನು ದೇವತೆಗಳ ಉದ್ದೇಶವನ್ನು ಈಡೇರಿಸಿದನು. ತಮ್ಮ ಆಶ್ರಮವನ್ನು ತಲುಪಿದ ವಿಶ್ವಾಮಿತ್ರರು ಯಜ್ಞವನ್ನು ಮಾಡಲು ಪ್ರಾರಂಭಿಸಿದರು. ಆಗ ಧನುರ್ಧಾರಿಗಳಾಗಿದ್ದಂತಹ ರಾಮ ಲಕ್ಷ್ಮಣರು ಮಾರೀಚಿ ಮತ್ತು ಸುಬಾಹುಗಳ ಆಗಮನಕ್ಕಾಗಿ ಕಾದರು. ನಿದ್ರೆಯನ್ನು ಸಂಪೂರ್ಣವಾಗಿ ತ್ಯಜಿಸಿದ ಇಬ್ಬರು ಸಹೋದರರು ಯಜ್ಞಸ್ಥಳಕ್ಕೆ ಪಹರೆ ನೀಡುವಂತಿರುವಂತೆ 6 ಹಗಲು ಮತ್ತು ರಾತ್ರಿಗಳನ್ನು ಕಳೆದರು. ಬಳಿಕ ಸೋಮರಸವನ್ನು ಸಾರ ತೆಗೆಯುವಂತಹ ಮಹತ್ವವಾದ 6ನೆಯ ರಾತ್ರಿಯಂದು ದಿಢೀರನೆ ಪ್ರಜ್ವಲಿಸಿದಂತಹ ಯಜ್ಞಾಗ್ನಿಯು ರಾಕ್ಷಸರ ಸನ್ನಿಹಿತ ಬರುವಿಕೆಯನ್ನು ಸೂಚಿಸಿತು. ಆ ಕೂಡಲೇ ಆಕಾಶದಲ್ಲಿ ಒಂದು ಭಯಾನಕವಾದ ಗದ್ದಲವು ಕೇಳಿಬಂತು. ಯಾವುದೇ ಮುನ್ಸೂಚನೆ ನೀಡದೆ ಹಠಾತ್ತನೆ ದಾಳಿ ಮಾಡಿದ ಮಾರೀಚ, ಸುಬಾಹು ಮತ್ತು ಅವರ ಅನುಯಾಯಿಗಳು ರಕ್ತ, ಕೀವು, ಮಲ, ಮಾಂಸ ಮತ್ತು ಇತರೆ ಕಲುಷಿತ ಪದಾರ್ಥಗಳ ಧಾರಾಕಾರ ಮಳೆಯನ್ನು ಯಜ್ಞವೇದಿಕೆಯ ಮೇಲೆ ಸುರಿಸಿದರು. ನಂತರ ಲಕ್ಷ್ಮಣನು ಉದ್ದೇಶಿಸಿದ ರಾಮನು, ನಾನು ನನ್ನ ಅಸ್ತ್ರಗಳಿಂದ ಈ ರಾಕ್ಷಸರ ದಮನ ಮಾಡುತ್ತೇನೆ, ಆದರೆ ಅವರು ಇನ್ನೂ ಕೆಲ ವರ್ಷಗಳು ಬಾಳಬೇಕೆಂದು ನಿಗದಿತವಾಗಿರುವುದರಿಂದ ನಾನು ಅವರನ್ನು ಕೊಲ್ಲುವುದಿಲ್ಲ ಎಂದನು. ರಾಮನು ಪ್ರಯೋಗಿಸಿದ ಒಂದು ಪ್ರಬಲವಾದ ಬಾಣವು ಮಾರೀಚನ ಎದೆಯನ್ನು ನಾಟಿ ಅವನನ್ನು 100 ಯೋಜನಗಳಷ್ಟು ದೂರ ಸಮುದ್ರದ ಮಧ್ಯೆ ಎಸೆಯಿತಾದರೂ ಅವನನ್ನು ಕೊಲ್ಲಲಾಗಲಿಲ್ಲ. ನಂತರ ಇನ್ನೊಂದು ಶಕ್ತಿಶಾಲಿ ಬಾಣವು ಎದೆಗೇರಿಸಿದಾಗ ರಾಮನು ಸುಬಾಹುವಿನ ಎದೆಯನ್ನು ಛೇದಿಸಿ ಅವನು ಸತ್ತು ನೆಲಕ್ಕೆ ಬೀಳುವಂತೆ ಮಾಡಿದನು. ಬಳಿಕ 3ನೆಯ ಅಸ್ತ್ರವು ಆಹ್ವಾನಿಸಿದ ರಾಮನು ಇತರೆ ಎಲ್ಲ ರಾಕ್ಷಸರನ್ನು ಓಡಿಸಿದವು. ತದನಂತರ ಆ ಪ್ರದೇಶವು ಮತ್ತೆ ಪ್ರಶಾಂತವಾಯಿತು. ಸಿದ್ಧಾಶ್ರಮದಲ್ಲಿ ಹಿಂದೆ ವಾಸಿಸುತ್ತಿದ್ದ ಎಲ್ಲ ಋಷಿಗಳು ಸಂತೋಷದಿಂದ ಮರಳಿ ಬಂದು ಭಗವಾನ್ ರಾಮನನ್ನು ಅವನ ಅದ್ಭುತವಾದ ಸಾಧನೆಗಾಗಿ ಅಭಿನಂದಿಸಿದರು. ಆ ಸಂಜೆ ಯಜ್ಞವು ಯಶಸ್ವಿಯಾಗಿ ಅಂತ್ಯಗೊಂಡಿತು. ರಾತ್ರಿಯನ್ನು ಕಳೆದ ಬಳಿಕ ಋಷಿಗಳ ಸಮ್ಮುಖದಲ್ಲಿ ಬಂದ ರಾಮನು, ಓಹೋ ಪೂಜ್ಯಾರ್ಹ ಬ್ರಾಹ್ಮಣರೇ, ಈಗ ಈ ಸ್ಥಳವು ರಾಕ್ಷಸರ ಕಾಟದಿಂದ ಮುಕ್ತವಾಗಿರುವುದರಿಂದ ನಾವು ನಿಮಗೆ ಇನ್ನೇನಾದರೂ ಸೇವೆ ಮಾಡಬಹುದೇ ಎಂದನು. ವಿಶ್ವಾಮಿತ್ರನ ನಿರ್ದೇಶನದ ಪ್ರಕಾರ ಋಷಿಗಳು ಜನಕ ಮಹಾರಾಜನು ಆಯೋಜಿಸಿರುವಂತಹ ಮಹಾಯಜ್ಞವೊಂದರಲ್ಲಿ ಪಾಲ್ಗೊಳ್ಳಲು ನಾವು ಮಿಥಿಲಾ ರಾಜ್ಯಕ್ಕೆ ಹೊರಡಲಿದ್ದೇವೆ. ನೀವಿಬ್ಬರು ಸಹೋದರರು ನಮ್ಮೊಡನೆ ಬರಬೇಕೆಂದು ನಾವು ವಿನಂತಿಸುತ್ತೇವೆ. ಶಿವನು ದೇವತೆಗಳಿಗೆ ಹಿಂದೊಮ್ಮೆ ಉಡುಗೊರೆಯಾಗಿ ನೀಡಿದ್ದ ಅದ್ಭುತವಾದ ಧನುಸ್ಸೊಂದು ಮಿಥಿಲೆಯ ಯಜ್ಞಶಾಲೆಯಲ್ಲಿ ಇಡಲಾಗಿದೆ. ಶಿವನಿಂದ ಧನುಸ್ಸನ್ನು ಪಡೆದ ದೇವತೆಗಳು ಅದನ್ನು ಮಿಥಿಲೆಯ ರಾಜನಾದ ದೇವರಾತನಿಗೆ ಬಹಳ ಹಿಂದೆ ಕೊಟ್ಟರು. ಅಪರಿಮಿತವಾದ ಬಲವುಳ್ಳ ಈ ಸ್ವರ್ಗೀಯ ಧನುಸ್ಸನ್ನು ಶ್ರೇಷ್ಠ ದೇವತೆಗಳಿಂದಲೂ ಭಾಗಿಸಲಾರರು. ಇನ್ನು ಮನುಷ್ಯರ ಬಗ್ಗೆ ಹೇಳುವುದೇನಿದೆ? ಬಹಳ ಸಮಯದಿಂದ ಮಿಥಿಲೆಯಲ್ಲಿ ಉಳಿದಿರುವಂತಹ ಈ ಧನುಸ್ಸನ್ನು ಒಂದು ವೇದಿಕೆ ಮೇಲೆ ಇರಿಸಲಾಗಿದ್ದು ಹೂವು, ಶ್ರೀಗಂಧ ಮತ್ತು ಇತರೆ ಮಂಗಳಕರ ಸಾಮಗ್ರಿಗಳಿಂದ ಪೂಜಿಸಲಾಗುತ್ತಿದೆ ಎಂದರು. ಈ ಪುಣ್ಯಕರವಾದ ಶಿವಧನುಸ್ಸನ್ನು ನೋಡಲು ಋಷಿಗಳೆಲ್ಲರೂ ಸೇರಿ ರಾಮನನ್ನು ಒಪ್ಪಿಸಿದರು. ಸ್ನೇಹಿತರೆ, ಇಲ್ಲಿಗೆ ರಾಮಾಯಣದ 8ನೇ ಎಪಿಸೋಡ್ನಲ್ಲಿ ತಾಟಕಿ ಹಾಗೂ ಮಾರೀಚ, ಸುಬಾಹು ಅಂತಹ ಮಹಾನ್ ರಾಕ್ಷಸರ ಸಂಹಾರವನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ಭಾಗದಲ್ಲಿ ರಾಮರು ಜನಕ ಮಹಾರಾಜನ ಯಜ್ಞಕ್ಕೆ ಹೋಗುವುದರ ಬಗ್ಗೆ ತಿಳ್ಕೊಳ್ಳೋಣ. ಜೈ ಶ್ರೀರಾಮ್. ಎಲ್ಲರಿಗೂ ಶುಭ ಸಂಜೆ.